ಬಹುವಾಗಿ ಕುಸಿದಾಗ, ಮಾನವರು ಸತ್ಯವನ್ನು ಮರೆತು ಅಸತ್ಯವನ್ನು ದೇವರಂತೆ ಪೂಜಿಸಿದಾಗ, ಭೂಮಿ ಪಾಪಗಳಿಂದ ತುಂಬಿ ದೇವತೆಗಳೇ ಭಯ ಪಡುವ ದಿನ ಬಂದಾಗ, ಆ ಸಮಯದಲ್ಲಿ ಒಂದು ಮಹಾಶಕ್ತಿ ಭೂಮಿಗೆ ಅವತರಿಸುತ್ತದೆ. ಆ ಶಕ್ತಿ ಸಾಮಾನ್ಯ ದೇವರಲ್ಲ, ಅದು ವಿನಾಶದ ರೂಪದಲ್ಲಿ ಬರುವ ಅಂತಿಮ ಅವತಾರ. ಅದೇ ಕಲ್ಕಿ ಅವತಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ಮಿಸ್ಟ್ರೀಸ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಬದುಕುತ್ತಿರುವ ಈ ಯುಗ ಸಾಮಾನ್ಯ ಯುಗವಲ್ಲ. ಪುರಾಣಗಳು ಹೇಳುವ ಅತ್ಯಂತ ಕತ್ತಲೆಯ ಯುಗ. ಈ ಯುಗದ ಹೆಸರು ಕಲಿಯುಗ. ಈ ಯುಗದಲ್ಲಿ ಧರ್ಮವು ನಿಧಾನವಾಗಿ ಭೂಮಿಯಿಂದ ಮಾಯವಾಗುತ್ತದೆ. ಸತ್ಯ ಜನರಿಗೆ ಅಸಹ್ಯವಾಗುತ್ತದೆ. ಸುಳ್ಳು ಸಾಮಾನ್ಯ ಸತ್ಯವಾಗಿ ಬದಲಾಗುತ್ತದೆ. ಜನರು ಹಣಕ್ಕಾಗಿ ತಮ್ಮ ಆತ್ಮವನ್ನೇ ಮಾರಲು ಹಿಂಜರಿಯುವುದಿಲ್ಲ. ಹಿಂದೆ ರಾಜರು ಜನರನ್ನು ರಕ್ಷಿಸುತ್ತಿದ್ದರು, ಆದರೆ ಕಲಿಯುಗದಲ್ಲಿ ರಾಜರು ಜನರನ್ನು ಶೋಷಿಸುತ್ತಾರೆ. ನ್ಯಾಯ ಹಣವಿದ್ದವರಿಗೆ ಮಾತ್ರ ಸಿಗುತ್ತದೆ. ಬಡವರು ನ್ಯಾಯಕ್ಕಾಗಿ ಕೂಗಿದರೂ ಯಾರೂ ಕೇಳುವುದಿಲ್ಲ. ಕುಟುಂಬಗಳು ಭಿನ್ನವಾಗುತ್ತವೆ. ಮಕ್ಕಳು ತಂದೆ ತಾಯಿಗಳನ್ನು ಗೌರವಿಸುವುದಿಲ್ಲ. ಸ್ನೇಹ ಸ್ವಾರ್ಥವಾಗಿ ಬದಲಾಗುತ್ತದೆ. ಮನುಷ್ಯರು ಹೊರಗೆ ಒಳ್ಳೆಯವರಂತೆ ಕಾಣುತ್ತಾರೆ, ಆದರೆ ಅವರ ಹೃದಯದಲ್ಲಿ ಅಸೂಯೆ ಮತ್ತು ದ್ವೇಷ ತುಂಬಿರುತ್ತದೆ. ಪುರಾಣಗಳು ಹೇಳುವ ಪ್ರಕಾರ ಈ ಕಾಲದಲ್ಲಿ ಧರ್ಮದ 4 ಕಾಲುಗಳಲ್ಲಿ 3 ಕಾಲುಗಳು ಮುರಿಯುತ್ತವೆ, 1 ಕಾಲು ಮಾತ್ರ ಇನ್ನೂ ಉಳಿಯುತ್ತದೆ. ಆದರೆ ಕಾಲ ಕಳೆಯುತ್ತಿದ್ದಂತೆ ಆ ಕೊನೆಯ ಕಾಲು ಕೂಡ ಕುಸಿಯತೊಡಗುತ್ತದೆ. ಅಂದಾಗ ಭೂಮಿ ಪಾಪಗಳಿಂದ ತುಂಬಿ ಹೋಗುತ್ತದೆ. ದೇವತೆಗಳೇ ಭೂಮಿಯ ಸ್ಥಿತಿಯನ್ನು ನೋಡಿ ಭಯಪಡುತ್ತಾರೆ. ಆ ಸಮಯದಲ್ಲಿ ಒಂದು ಮಹಾ ನಿರ್ಧಾರ ಸ್ವರ್ಗದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಅದು ಸಾಮಾನ್ಯ ನಿರ್ಧಾರವಲ್ಲ, ಸೃಷ್ಟಿಯ ಸಮತೋಲನವನ್ನು ಮತ್ತೆ ಸ್ಥಾಪಿಸುವ ಒಂದು ಮಹಾ ಯೋಜನೆ. ಆ ಯೋಜನೆಯ ಕೇಂದ್ರದಲ್ಲಿ ಒಂದು ಮಹಾ ಅವತಾರ ಇರುತ್ತಾನೆ. ಅವನು ಅಧರ್ಮದ ಅಂತ್ಯಕ್ಕೆ ಬರುವ ಯೋಧ. ಅವನೇ ಕಲ್ಕಿ. ಕಲ್ಕಿ ಅವತಾರದ ಕತೆ ಕೇವಲ ಒಂದು ಕಲ್ಪನೆಯ ಕಥೆಯಲ್ಲ, ಇದು ಪ್ರಾಚೀನ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವ ಒಂದು ಭಯಾನಕ ಭವಿಷ್ಯವಾಣಿ. ಈ ಭವಿಷ್ಯವಾಣಿಯನ್ನು ವಿಷ್ಣು ಪುರಾಣ ಮತ್ತು ಭಗವತ ಪುರಾಣಗಳಲ್ಲಿ ನಾವು ಕಾಣಬಹುದು. ಈ ಪುರಾಣಗಳು ಹೇಳುವ ಪ್ರಕಾರ ಕಲಿಯುಗದ ಕೊನೆಯ ಭಾಗದಲ್ಲಿ ಮಾನವ ಸಮಾಜ ಪೂರ್ಣವಾಗಿ ಪತನವಾಗುತ್ತದೆ. ಧರ್ಮ ಕೇವಲ ಒಂದು ಪದವಾಗಿ ಉಳಿಯುತ್ತದೆ. ಜನರು ಸತ್ಯವನ್ನು ಮರೆತು ಸುಳ್ಳನ್ನು ಅನುಸರಿಸುತ್ತಾರೆ. ಪಾಪ ಸಾಮಾನ್ಯ ಜೀವನವಾಗುತ್ತದೆ. ಈ ಕಾಲದಲ್ಲಿ ರಾಜರು ಜನರ ರಕ್ಷಕರು ಆಗುವುದಿಲ್ಲ, ಅವರು ಜನರನ್ನು ದೋಚುವವರಾಗುತ್ತಾರೆ. ನ್ಯಾಯ ಹಣವಿದ್ದವರಿಗೆ ಮಾತ್ರ ಸಿಗುತ್ತದೆ. ಧರ್ಮ ಗುರುಗಳು ಧರ್ಮವನ್ನು ಉಪದೇಶಿಸುವುದಿಲ್ಲ, ಅವರು ಧರ್ಮವನ್ನೇ ವ್ಯಾಪಾರ ಮಾಡುತ್ತಾರೆ. ಮಾನವರು ಭೂಮಿಯನ್ನು ಅತಿಯಾಗಿ ಶೋಷಿಸುತ್ತಾರೆ. ಅರಣ್ಯಗಳು ಅದೃಶ್ಯವಾಗುತ್ತವೆ, ನದಿಗಳು ಮಲಿನವಾಗುತ್ತವೆ. ಮನುಷ್ಯನ ಆಸೆ ಭೂಮಿಯನ್ನು ನಾಶದ ದಿಕ್ಕಿನಲ್ಲಿ ತಳ್ಳುತ್ತದೆ. ಪುರಾಣಗಳಲ್ಲಿ ಇನ್ನೊಂದು ಭಯಾನಕ ಮಾತು ಇದೆ. ಕಲಿಯುಗದ ಅಂತ್ಯದಲ್ಲಿ ಜನರ ಆಯುಷ್ಯು ಬಹಳ ಕಡಿಮೆಯಾಗುತ್ತದೆ. ಅವರು ಶಕ್ತಿ ಇಲ್ಲದವರಾಗುತ್ತಾರೆ. ಮನಸ್ಸು ಅಸ್ಥಿರವಾಗುತ್ತದೆ. ಸತ್ಯ ಮತ್ತು ಧರ್ಮ ಪೂರ್ಣವಾಗಿ ಕುಸಿಯುತ್ತದೆ. ಈ ಸಮಯದಲ್ಲಿ ಭೂಮಿಯ ಸ್ಥಿತಿ ಅತಿಯಾದ ಪಾಪದಿಂದ ಸಹಿಸಲಾಗದಂತಾಗುತ್ತದೆ. ದೇವತೆಗಳು ಈ ಸ್ಥಿತಿಯನ್ನು ನೋಡಿ ಒಂದು ಮಹಾ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆ ನಿರ್ಧಾರವೇ ಸೃಷ್ಟಿಯ ಸಮತೋಲನವನ್ನು ಮತ್ತೆ ಸ್ಥಾಪಿಸಲು ಒಂದು ಅಂತಿಮ ಅವತಾರವನ್ನು ಭೂಮಿಗೆ ಕಳುಹಿಸುವ. ಈ ಅವತಾರ ಸಾಮಾನ್ಯ ಅವತಾರವಲ್ಲ, ಅದು ಅಧರ್ಮದ ಅಂತ್ಯಕ್ಕೆ ಬರುವ ವಿನಾಶದ ಶಕ್ತಿ. ಪ್ರಿಯ ವೀಕ್ಷಕರೇ, ಕಲ್ಕಿ ಅವತಾರದ ಬಗ್ಗೆ ಪುರಾಣಗಳು ಹೇಳುವ ಅತ್ಯಂತ ರಹಸ್ಯಮಯ ಭಾಗವೆಂದರೆ ಅದು ಅವನ ಜನನ. ಅಧರ್ಮದಿಂದ ತುಂಬಿದ ಕಲಿಯುಗದ ಕೊನೆಯಲ್ಲಿ ಭೂಮಿಯ ಮೇಲೆ ಒಂದು ದಿವ್ಯ ಘಟನೆ ನಡೆಯುತ್ತದೆ. ಆ ಸಮಯದಲ್ಲಿ ಭೂಮಿಯಲ್ಲಿ ಒಂದು ಪವಿತ್ರ ಗ್ರಾಮ ಇದೆ. ಆ ಗ್ರಾಮದ ಹೆಸರು ಸಂಬಾಲ. ಆ ಗ್ರಾಮ ಸಾಮಾನ್ಯ ಗ್ರಾಮವಲ್ಲ. ಪುರಾಣಗಳ ಪ್ರಕಾರ ಇದು ಧರ್ಮವನ್ನು ಇನ್ನೂ ಕಾಪಾಡಿಕೊಂಡಿರುವ ಪವಿತ್ರವಾದ ಸ್ಥಳ. ಆ ಗ್ರಾಮದಲ್ಲಿ ಕಲ್ಕಿಯ ಜನನ ನಡೆಯುತ್ತದೆ. ಅವನ ತಂದೆಯ ಹೆಸರು ವಿಷ್ಣು ವ್ಯಾಸ. ಅವರು ಒಬ್ಬ ಮಹಾನ್ ಬ್ರಾಹ್ಮಣ, ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವ ಒಬ್ಬ ಶಕ್ತಿನಿಷ್ಠ ವ್ಯಕ್ತಿ. ಅವನ ಮನೆಯಲ್ಲಿ ಒಂದು ದಿವ್ಯ ಶಿಶು ಜನಿಸುತ್ತದೆ. ಆ ಶಿಶು ಸಾಮಾನ್ಯ ಮಗು ಅಲ್ಲ. ಅವನ ಜನನದ ಕ್ಷಣದಲ್ಲಿ ಆಕಾಶವೇ ಅದ್ಭುತ ಸೂಚನೆಗಳು ಕೊಡುತ್ತವೆ. ನಕ್ಷತ್ರಗಳು ವಿಶೇಷ ರೀತಿಯಲ್ಲಿ ಜೋಡಿಸುತ್ತವೆ. ಆಕಾಶದಲ್ಲಿ ಅದ್ಭುತ ಪ್ರಕಾಶ ಕಾಣುತ್ತದೆ. ದೇವತೆಗಳು ಆ ಕ್ಷಣವನ್ನು ಆನಂದದಿಂದ ನೋಡುತ್ತಾರೆ, ಏಕೆಂದರೆ ಆ ಮಗು ಸಾಮಾನ್ಯ ಮನುಷ್ಯನಲ್ಲ. ಅವನು ಭೂಮಿಯ ಭವಿಷ್ಯವನ್ನು ಬದಲಾಯಿಸಲು ಬಂದಿರುವ ದಿವ್ಯ ಶಕ್ತಿ. ಆ ಶಿಶುವೆ ಭವಿಷ್ಯದಲ್ಲಿ ಭೂಮಿಯ ಅಧರ್ಮವನ್ನು ನಾಶ ಮಾಡುವ ಮಹಾಯೋಧನಾಗುತ್ತಾನೆ. ಅವನೇ ಕಲ್ಕಿ. ಆದರೆ ಆ ಮಗು ತಕ್ಷಣವೇ ತನ್ನ ಶಕ್ತಿಯನ್ನು ತೋರಿಸುವುದಿಲ್ಲ. ಅವನು ಸಾಮಾನ್ಯ ಬಾಲಕನಂತೆ ಬೆಳೆಯುತ್ತಾನೆ. ಆದರೆ ಕಾಲ ಕಳೆದಂತೆ ಅವನೊಳಗಿನ ದಿವ್ಯ ಶಕ್ತಿ ನಿಧಾನವಾಗಿ ಜಾಗೃತವಾಗುತ್ತದೆ. ಆ ಶಕ್ತಿ ಒಂದು ದಿನ ಭೂಮಿಯ ಇತಿಹಾಸವನ್ನೇ ಬದಲಾಯಿಸುವ ಮಟ್ಟಿಗೆ ಬೆಳೆಯುತ್ತಾನೆ. ಕಾಲ ನಿಧಾನವಾಗಿ ಮುಂದೆ ಸಾಗುತ್ತದೆ. ಆ ಪವಿತ್ರ ಗ್ರಾಮವಾದ ಸಂಬಾಲದಲ್ಲಿ ಜನಿಸಿದ ಬಾಲಕ ಹೆಚ್ಚೆಚ್ಚು ಬೆಳೆದಂತೆ ಅವನೊಳಗಿನ
ದಿವ್ಯ ಶಕ್ತಿ ನಿಧಾನವಾಗಿ ಹೊರಬರಲು ಆರಂಭಿಸುತ್ತದೆ. ಆ ಬಾಲಕ ಸಾಮಾನ್ಯ ಮನುಷ್ಯನಂತೆ ಕಾಣುತ್ತಾನೆ, ಆದರೆ ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಜ್ವಾಲೆ ಇರುತ್ತದೆ. ಅದು ಸಾಮಾನ್ಯ ಜ್ವಾಲೆಯಲ್ಲ, ಅದು ಅಧರ್ಮವನ್ನು ನಾಶ ಮಾಡುವ ದಿವ್ಯ ಸಂಕಲ್ಪ. ಕಾಲ ಕಳೆದಂತೆ ಅವನು ಒಬ್ಬ ಮಹಾನ್ ಯೋಧನಾಗಿ ಮಾರ್ಪಡುತ್ತಾನೆ. ಅವನ ಶಕ್ತಿ ಸಾಮಾನ್ಯ ಮನುಷ್ಯರಿಗಿಂತ ಬಹಳ ಹೆಚ್ಚಾಗುತ್ತದೆ. ಪುರಾಣಗಳು ಹೇಳುವ ಪ್ರಕಾರ ಒಂದು ದಿನ ಅವನಿಗೆ ಒಂದು ದಿವ್ಯ ಆಯುಧ ದೊರೆಯುತ್ತದೆ. ಆ ಆಯುಧ ಸಾಮಾನ್ಯ ಕತ್ತಿಯಲ್ಲ, ಅದು ದಿವ್ಯ ಪ್ರಕಾಶದಿಂದ ಹೊಳೆಯುವ ಒಂದು ಮಹಾ ಖಡ್ಗ. ಆ ಖಡ್ಗ ಅಧರ್ಮದ ಶಕ್ತಿಗಳನ್ನು ನಾಶ ಮಾಡಲು ಜನಿಸಿದ ಆಯುಧ. ಆ ಸಮಯದಲ್ಲಿ ಅವನಿಗೆ ಇನ್ನೊಂದು ದಿವ್ಯ ಸಂಗಾತಿ ಸಿಗುತ್ತದೆ. ಅದು ಒಂದು ಅದ್ಭುತ ಕುದುರೆ. ಆ ಕುದುರೆ ಹೆಸರು ದೇವದತ್ತ. ಆ ಕುದುರೆ ಸಾಮಾನ್ಯ ಪ್ರಾಣಿಗಳ ರೀತಿ ಅಲ್ಲ, ಇದು ಮಿಂಚಿನ ವೇಗದಲ್ಲಿ ಓಡುವ ಒಂದು ದಿವ್ಯ ಅಶ್ವ. ಅದರ ಗರ್ಜನೆ ಯುದ್ಧದ ಘೋಷದಂತೆ ಕೇಳಿಸುತ್ತದೆ. ಆ ಕುದುರೆಯ ಮೇಲೆ ಸವಾರಿ ಮಾಡಿ ಆ ಯೋಧ ಭೂಮಿಯ ಮೇಲೆ ಪ್ರವೇಶಿಸುತ್ತಾನೆ. ಆ ಯೋಧ ಯಾರು ಗೊತ್ತೇ? ಅವನೇ ಕಲ್ಕಿ. ಅವನ ಆಗಮನದೊಂದಿಗೆ ಭೂಮಿಯ ಮೇಲೆ ಒಂದು ಭಯಾನಕ ಕಾಲ ಆರಂಭವಾಗುತ್ತದೆ. ಅಧರ್ಮ ಮಾಡಿದವರು ತಮ್ಮ ಅಂತ್ಯವನ್ನು ಎದುರಿಸಲು ಸಿದ್ಧರಾಗುತ್ತಾರೆ. ರಾಜರು ಭಯದಿಂದ ನಡುಗುತ್ತಾರೆ. ಅನ್ಯಾಯ ಮಾಡಿದವರು ತಮ್ಮ ತಪ್ಪುಗಳನ್ನು ಅರಿಯಲು ಆರಂಭಿಸುತ್ತಾರೆ. ಏಕೆಂದರೆ ಇದು ಸಾಮಾನ್ಯ ಯುದ್ಧವಲ್ಲ, ಇದು ಧರ್ಮ ಮತ್ತು ಅಧರ್ಮದ ಅಂತಿಮ ಯುದ್ಧ. ಕಾಲ ತನ್ನ ಅಂತಿಮ ಘಟ್ಟವನ್ನು ತಲುಪಿದಾಗ ಭೂಮಿಯ ಮೇಲೆ ಅಧರ್ಮ ತನ್ನ ಶಿಖರವನ್ನು ತಲುಪುತ್ತದೆ. ಅನ್ಯಾಯ ಸಾಮಾನ್ಯ ಜೀವನವಾಗುತ್ತದೆ. ದುಷ್ಟರು ಭೂಮಿಯನ್ನು ಆಳಲು ಆರಂಭಿಸುತ್ತಾರೆ. ಆ ಸಮಯದಲ್ಲಿ ಒಂದು ಭಯಾನಕ ಘೋಷ ಭೂಮಿಯ ಮೇಲೆ ಕೇಳಿಸುತ್ತದೆ. ಆಕಾಶದಲ್ಲಿ ಮಿಂಚಿನಂತೆ ಒಂದು ಪ್ರಕಾಶ ಕಾಣಿಸುತ್ತದೆ. ಆ ಪ್ರಕಾಶದ ಮಧ್ಯೆ ಒಬ್ಬ ಯೋಧ ಕಾಣಿಸುತ್ತಾನೆ. ಅವನು ದಿವ್ಯ ಅಶ್ವದ ಮೇಲೆ ಸವಾರಿ ಮಾಡುತ್ತಾನೆ. ಅವನ ಕಣ್ಣುಗಳಲ್ಲಿ ಒಂದು ದಿವ್ಯ ಕ್ರೋಧ ಕಾಣಿಸುತ್ತದೆ. ಅದು ಸಾಮಾನ್ಯ ಕ್ರೋಧವಲ್ಲ, ಅದು ಧರ್ಮವನ್ನು ರಕ್ಷಿಸಲು ಎದ್ದಿರುವ ದಿವ್ಯ ಶಕ್ತಿ. ಕಲ್ಕಿಯ ಆಗಮನದೊಂದಿಗೆ ಭೂಮಿಯ ಮೇಲೆ ಒಂದು ಮಹಾಯುದ್ಧ ಆರಂಭವಾಗುತ್ತದೆ. ಅಧರ್ಮದ ಶಕ್ತಿಗಳು ಒಟ್ಟಾಗಿ ಸೇರಿ ಕಲ್ಕಿಯನ್ನು ತಡೆಯಲು ಪ್ರಯತ್ನಿಸುತ್ತವೆ, ಆದರೆ ಅವನ ಶಕ್ತಿ ಅವರಿಗಿಂತ ಅನಂತವಾಗಿರುತ್ತದೆ. ಅವನ ಖಡ್ಗ ಒಂದು ಘಾತದಿಂದ ದುಷ್ಟರು ನೆಲಕ್ಕುರುಳುತ್ತಾರೆ. ಅವನ ಯುದ್ಧ ಮಿಂಚಿನ ವೇಗದಲ್ಲಿ ನಡೆಯುತ್ತದೆ. ಅವನ ಹೆಸರು ಕೇಳಿದರೆ ಅಧರ್ಮಿಗಳು ಭಯದಿಂದ ನಡುಗುತ್ತಾರೆ. ಪುರಾಣಗಳು ಹೇಳುವ ಪ್ರಕಾರ ಆ ಸಮಯದಲ್ಲಿ ಭೂಮಿಯ ಎಲ್ಲಾ ದಿಕ್ಕುಗಳಲ್ಲಿ ದುಷ್ಟರ ಅಂತ್ಯ ನಡೆಯುತ್ತದೆ. ರಾಜರು ತಮ್ಮ ಅಹಂಕಾರವನ್ನು ಕಳೆದುಕೊಳ್ಳುತ್ತಾರೆ. ಅನ್ಯಾಯ ಮಾಡಿದವರು ತಮ್ಮ ಶಿಕ್ಷೆಯನ್ನು ಪಡೆಯುತ್ತಾರೆ. ಭೂಮಿಯ ಮೇಲೆ ಪಾಪದ ಆಳ್ವಿಕೆ ಪೂರ್ಣವಾಗಿ ಕುಸಿಯುತ್ತದೆ. ಕಲ್ಕಿಯ ಯುದ್ಧ ಕೇವಲ ವಿಜಯಕ್ಕಾಗಿ ಅಲ್ಲ, ಅದು ಭೂಮಿಯನ್ನು ಶುದ್ಧಗೊಳಿಸಲು, ಪಾಪದಿಂದ ತುಂಬಿದ ಈ ಜಗತ್ತನ್ನು ಮತ್ತೆ ಪವಿತ್ರವಾಗಿಸಲು. ಭೂಮಿಯ ಮೇಲೆ ನಡೆದ ಆ ಭಯಾನಕ ಯುದ್ಧದ ನಂತರ ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ಅಧರ್ಮದ ಶಕ್ತಿಗಳು ಪೂರ್ಣವಾಗಿ ನಾಶವಾಗುತ್ತವೆ. ಪಾಪಗಳಿಂದ ತುಂಬಿದ್ದ ಈ ಭೂಮಿ ಮತ್ತೆ ಶುದ್ಧವಾಗಲು ಆರಂಭಿಸುತ್ತದೆ. ಅನ್ಯಾಯ ಮಾಡಿದವರು ಇನ್ನಿರುವುದಿಲ್ಲ, ದುಷ್ಟರೂ ಕೂಡ ಇನ್ನಿಲ್ಲ. ಭೂಮಿಯ ಮೇಲೆ ಮತ್ತೆ ಶಾಂತಿಯ ಬೆಳಕು ಕಾಣಿಸುತ್ತದೆ. ಸಾವಿರಾರು ವರ್ಷಗಳಿಂದ ಭೂಮಿಯನ್ನು ಆವರಿಸಿದ ಈ ಕತ್ತಲೆ ಯುಗ ಕೊನೆಗೊಳ್ಳುತ್ತದೆ. ಇದರ ನಂತರ ಹೊಸ ಬೆಳಗಿನಂತೆ ಒಂದು ಹೊಸ ಯುಗ ಆರಂಭವಾಗುತ್ತದೆ. ಅದೇ ಸತ್ಯಯುಗ. ಈ ಯುಗದಲ್ಲಿ ಸತ್ಯ ಮತ್ತು ಧರ್ಮ ಮತ್ತೆ ಭೂಮಿಯಲ್ಲಿ ಸ್ಥಾಪನೆಯಾಗುತ್ತದೆ. ಜನರು ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ. ಆಸೆ ಮತ್ತು ಸ್ವಾರ್ಥ ಮತ್ತೆ ಕಾಣಿಸಿಕೊಳ್ಳುವುದಿಲ್ಲ. ಮಾನವರು ಪ್ರಕೃತಿಯ ಜೊತೆ ಸಾಮರಸ್ಯದಿಂದ ಬದುಕುತ್ತಾರೆ. ನ್ಯಾಯ ಎಲ್ಲರಿಗೂ ಸಮಾನವಾಗಿರುತ್ತದೆ. ಶಾಂತಿ ಮತ್ತು ಸತ್ಯ ಈ ಯುಗದಲ್ಲಿ ಗುರುತುಗಳಾಗುತ್ತವೆ. ಪುರಾಣಗಳು ಹೇಳುವ ಪ್ರಕಾರ ಇದೇ ಸೃಷ್ಟಿಯ ಚಕ್ರ. ಒಂದು ಯುಗ ಮುಗಿಯುತ್ತದೆ, ಮತ್ತೊಂದು ಯುಗ ಆರಂಭವಾಗುತ್ತದೆ. ಈ ಚಕ್ರವನ್ನು ಮತ್ತೆ ಪ್ರಾರಂಭಿಸುವ ಶಕ್ತಿ ಕಲ್ಕಿಯ ಅವತಾರದಲ್ಲಿದೆ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ. ಕಲ್ಕಿಯ ಅವತಾರ ನಿಜವಾಗಿಯೂ ಯಾವಾಗ ಬರುತ್ತದೆ? ನಾವು ಈಗಿರುವ ಈ ಕಾಲವೇ ಆ ಅಂತ್ಯದ ಆರಂಭವೇ, ಅಥವಾ ಅದು ಇನ್ನೂ ದೂರದ ಭವಿಷ್ಯದಲ್ಲಿಯೇ ಸಂಭವಿಸಲಿದೆಯೇ? ಈ ರಹಸ್ಯವನ್ನು ಕಾಲ ಮಾತ್ರವೇ ಬಹಿರಂಗಪಡಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.